ನಮಸ್ತೆ ಸ್ನೇಹಿತರೆ. ಇಂದು ಜ್ಯೋತಿಷ್ಯ ಶಾಸ್ತ್ರದ 9 ಪ್ರಮುಖ ಆಕಾಶ ಜೀವಿಗಳಾದ ನವಗ್ರಹಗಳಲ್ಲಿ ಶನಿಯು ಒಬ್ಬ. ಶನಿ ಗ್ರಹದಲ್ಲಿ ಶನಿಯು ಅವತರಿಸಿದನು. ಶನಿ ಶನಿವಾರದ ಅಧಿಪತಿ. ಶನಿ ಎಂಬ ಪದವು ಹೆಚ್ಚಿನ ಭಾರತೀಯ ಭಾಷೆಗಳಲ್ಲಿ 7ನೇ ದಿನ ಅಥವಾ ಶನಿವಾರವನ್ನು ಸೂಚಿಸುತ್ತದೆ. ಶನಿ ಎಂಬ ಪದದ ಮೂಲವು ಈ ಕೆಳಗಿನವುಗಳಿಂದ ಬಂದಿದೆ. ಶನೆಯ ಕ್ರಮತಿ ಸ, ಅಂದರೆ ನಿಧಾನವಾಗಿ ಚಲಿಸುವವನು. ಏಕೆಂದರೆ ಶನಿಯು ಸೂರ್ಯನ ಸುತ್ತ ಒಂದು ಸುತ್ತು ಬರಲು ಸುಮಾರು 30 ವರ್ಷಗಳನ್ನು ತೆಗೆದುಕೊಳ್ಳುತ್ತಾನೆ. ಶನಿದೇವನನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಶನಿದೇವನು ಸೂರ್ಯ ಮತ್ತು ಛಾಯಾ ದಂಪತಿಗಳ ಮಗ ಮತ್ತು ಆದ್ದರಿಂದ ಛಾಯಾಪುತ್ರ ಎಂದು ಕರೆಯಲ್ಪಡುತ್ತಾನೆ. ಅವನು ಇಂದು ಸಾವಿನ ದೇವರು, ಯಮನ ಸೋದರ ಸಂಬಂಧಿ. ಅವನು ಮೊದಲ ಬಾರಿಗೆ ಶಿಶುವಾಗಿ ಕಣ್ಣು ತೆರೆದಾಗ ಸೂರ್ಯನು ಗ್ರಹಣಕ್ಕೆ ಒಳಗಾದನು ಎಂದು ಹೇಳಲಾಗುತ್ತದೆ. ಇದು ಜ್ಯೋತಿಷ್ಯ ಪಟ್ಟಿಯಲ್ಲಿ ಶನಿಯ ಪ್ರಭಾವವನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಅವನನ್ನು ಶ್ರೇಷ್ಠ ಗುರು ಎಂದು ಕರೆಯಲಾಗುತ್ತದೆ. ಶನಿದೇವರು ದ್ರೋಹ, ಬೆನ್ನಿಗೆ ಇರಿಯುವುದು ಮತ್ತು ಅನ್ಯಾಯದ ಸೇಡು ತೀರಿಸಿಕೊಳ್ಳುವವರಿಗೆ ತುಂಬ ಹಾನಿಕಾರಕ ಎಂದು ಹೇಳಲಾಗುತ್ತದೆ. ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅವನನ್ನು ಅತ್ಯಂತ ದೊಡ್ಡ ತೊಂದರೆ ಕೊಡುವವನು ಮತ್ತು ಅತ್ಯಂತ ದೊಡ್ಡ ಹಿತೈಷಿ ಎಂದು ಕರೆಯಲಾಗುತ್ತದೆ. ಅವನನ್ನು ಕಪ್ಪು ಬಣ್ಣದ ಬಟ್ಟೆ ಧರಿಸಿ, ಕತ್ತಿ, ಬಾಣಗಳು ಮತ್ತು 2 ಕಠಾರಿಗಳನ್ನು ಹಿಡಿದು ಕಪ್ಪು ರಣಹದ್ದು ಅಥವಾ ಕಾಗೆಯ ಮೇಲೆ ವಿವಿಧ ರೀತಿಯಲ್ಲಿ ಕೂರಿಸಲಾಗಿದೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಶನಿದೇವರ ದಯೆ ಮತ್ತು ಶಕ್ತಿಗೆ ಹೆಚ್ಚಿನ ಮಹತ್ವವಿದೆ. ಜಗತ್ತನ್ನು ಆಳುವ 9 ಗ್ರಹಗಳಲ್ಲಿ ಶನಿ 7ನೇ ಸ್ಥಾನದಲ್ಲಿದ್ದಾರೆ. ಇದನ್ನು ಸಾಂಪ್ರದಾಯಿಕ ಜ್ಯೋತಿಷ್ಯದಲ್ಲಿ ದುರದೃಷ್ಟಕರವೆಂದು ಪರಿಗಣಿಸಲಾಗಿದೆ. ಖಗೋಳಶಾಸ್ತ್ರದ ಪ್ರಕಾರ ಭೂಮಿಯಿಂದ ಶನಿಯ ದೂರ 9 ಕೋಟಿ ಮೈಲುಗಳು. ಇದರ ತ್ರಿಜ್ಯವು ಸುಮಾರು 1 ಶತಕೋಟಿ 82 ಕೋಟಿ 60 ಲಕ್ಷ ಕಿಲೋಮೀಟರ್ ಮತ್ತು ಅದರ ಗುರುತ್ವಾಕರ್ಷಣ ಬಲವು ಭೂಮಿಯ ಗುರುತ್ವಾಕರ್ಷಣೆಗಿಂತ 95 ಪಟ್ಟು ಹೆಚ್ಚಾಗಿದೆ. ಶನಿ ಗ್ರಹವು ಸೂರ್ಯನ ಸುತ್ತ ಒಂದು ಕ್ರಾಂತಿಯನ್ನು ಪೂರ್ಣಗೊಳಿಸಲು 19 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಗಗನಯಾತ್ರಿಗಳು ಶನಿಯ ಬಣ್ಣಗಳನ್ನು ಸುಂದರ, ಬಲವಾದ, ಪ್ರಭಾವಶಾಲಿ ಮತ್ತು ಆಕರ್ಷಕವೆಂದು ನೋಡಿದ್ದಾರೆ. ಇದು ತನ್ನ ಉಂಗುರದಲ್ಲಿ 22 ಉಪಗ್ರಹಗಳನ್ನು ಹೊಂದಿದೆ. ಶನಿಯ ಗುರುತ್ವಾಕರ್ಷಣ ಶಕ್ತಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗಿಂತ ಹೆಚ್ಚಾಗಿದೆ. ಆದ್ದರಿಂದ ನಾವು ಒಳ್ಳೆಯ ಅಥವಾ ಕೆಟ್ಟ ಆಲೋಚನೆಗಳನ್ನು ಯೋಚಿಸಿದಾಗ ಮತ್ತು ಯೋಚನೆಗಳನ್ನು ಮಾಡಿದಾಗ ಅವು ಶನಿಯ ಶಕ್ತಿಯ ಬಲದಿಂದ ಅವನನ್ನು ತಲುಪುತ್ತವೆ. ಜ್ಯೋತಿಷ್ಯಶಾಸ್ತ್ರದ ದೃಷ್ಟಿಯಿಂದ ಕೆಟ್ಟ ಪ್ರಭಾವವನ್ನು ದುರದೃಷ್ಟಕರವೆಂದು ಪರಿಗಣಿಸಲಾಗುತ್ತದೆ, ಆದರೆ ಒಳ್ಳೆಯ ಕಾರ್ಯಗಳ ಫಲಿತಾಂಶವು ಒಳ್ಳೆಯದಾಗಿರುತ್ತದೆ. ಆದ್ದರಿಂದ ನಾವು ಶನಿಯನ್ನು ಶತ್ರು ಎಂದು ಅಲ್ಲ, ಸ್ನೇಹಿತ ಎಂದು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಕೆಟ್ಟ ಕಾರ್ಯಗಳಿಗೆ ಅವನು ಸಾಡೇಸಾತಿ, ವಿಪತ್ತು ಮತ್ತು ಶತ್ರು. ಶನಿಯ ಜನನದ ಬಗ್ಗೆ ಬೇರೆ ಬೇರೆ ಕಥೆಗಳಿವೆ. ಪ್ರಾಚೀನ ಸ್ಕಂದಪುರಾಣವಾದ ಕಾಶಿ ಖಂಡದಲ್ಲಿ ಈ ಕೆಳಗಿನಂತೆ ಹೇಳಲಾಗಿದೆ. ಸೂರ್ಯದೇವರು ದಕ್ಷಕನ್ಯಾ ಸದಾಳನನ್ನು ವಿವಾಹವಾದರು. ಸೂರ್ಯದೇವರ ತೇಜಸ್ಸನ್ನು ಸಹಿಸಲಾರಳು. ತಪಸ್ಸು ಮಾಡುವುದರಿಂದ ತನ್ನ ತೇಜಸ್ಸನ್ನು ಹೆಚ್ಚಿಸಿಕೊಳ್ಳಬಹುದು ಅಥವಾ ತನ್ನ ತಪಸ್ಸಿನ ಶಕ್ತಿಯಿಂದ ಸೂರ್ಯನ ತೇಜಸ್ಸನ್ನು ಕಡಿಮೆ ಮಾಡಿಕೊಳ್ಳಬಹುದು ಎಂದು ಅವಳು ಭಾವಿಸುತ್ತಿದ್ದಳು. ಆದರೆ ಸೂರ್ಯದೇವರಿಗೆ ಅವಳು ಸೂರ್ಯದೇವರನ್ನು ಪೂಜಿಸುವ ಪತ್ನಿಯಾಗಿದ್ದಳು. ಸೂರ್ಯದೇವರಿಂದ ಅವಳಿಗೆ 3 ಮಕ್ಕಳಿದ್ದರು. ಒಬ್ಬ ವೈವಸ್ವತ ಮನು, ಎರಡನೆಯವನು ಯಮರಾಜ ಮತ್ತು ಮೂರನೆಯವನು ಯಮುನ. ಸದನ್ಯ ತನ್ನ ಮಕ್ಕಳನ್ನು ತುಂಬ ಪ್ರೀತಿಸುತ್ತಿದ್ದಳು, ಆದರೆ ಸೂರ್ಯದೇವರ ತೇಜಸ್ಸಿನಿಂದ ಅವಳು ತುಂಬ ಅಸಮಾಧಾನಗೊಂಡಿದ್ದಳು. ಒಂದು ದಿನ ಅವಳು ಸೂರ್ಯದೇವರಿಂದ ಬೇರ್ಪಟ್ಟು ತನ್ನ ಹೆತ್ತವರ ಮನೆಗೆ ಹೋಗಿ ದೊಡ್ಡ ತಪಸ್ಸನ್ನು ಮಾಡುತ್ತೇನೆ ಎಂದು ಭಾವಿಸಿದಳು ಮತ್ತು ವಿರೋಧವಿದ್ದರೆ ಅವಳು ದೂರದ ಒಂಟಿತನಕ್ಕೆ ಹೋಗಿ ದೊಡ್ಡ ತಪಸ್ಸನ್ನು ಮಾಡುತ್ತಾಳೆ. ತನ್ನ ತಪಸ್ಸಿನ ಬಲದಿಂದ ಸದನ್ಯ
ತನ್ನ ಛಾಯಾವನ್ನು ಸೃಷ್ಟಿಸಿಕೊಂಡು ಅವಳಿಗೆ ಸುವರ್ಣ ಎಂದು ಹೆಸರಿಸಿದಳು ಮತ್ತು ನಂತರ ತನ್ನ ನೆರಳು ಸುವರ್ಣವಾಯಿತು. ಮಕ್ಕಳನ್ನು ಛಾಯಾಗೆ ಒಪ್ಪಿಸಿದ ನಂತರ ಸದನ್ಯ ಅವಳಿಗೆ ಛಾಯಾ ನಂತರ ಸ್ತ್ರೀತ್ವದ ಪಾತ್ರವನ್ನು ನಿರ್ವಹಿಸುತ್ತಾಳೆ ಮತ್ತು ತನ್ನ 3 ಮಕ್ಕಳಿಗೆ ಪಾಲನೆ ಮಾಡುತ್ತಾಳೆ ಎಂದು ಹೇಳಿದಳು. ಯಾವುದೇ ಸಮಸ್ಯೆ ಎದುರಾದರೆ ಅವಳು ಅವಳನ್ನು ಕರೆಯಬೇಕು ಮತ್ತು ಅವಳು ಅವಳ ಬಳಿಗೆ ಧಾವಿಸಿ ಬರುತ್ತಾಳೆ ಎಂದು ಹೇಳಿದಳು. ಆದರೆ ಅವಳು ಸದನ್ಯ ಅಲ್ಲ, ಛಾಯಾ ಎಂಬುದನ್ನು ನೆನಪಿನಲ್ಲಿಡಬೇಕು ಮತ್ತು ಈ ವ್ಯತ್ಯಾಸ ಯಾರಿಗೂ ತಿಳಿಯಬಾರದು ಎಂದು ಅವಳು ಎಚ್ಚರಿಸಿದಳು. ಸಾತ್ಯ ತನ್ನ ಜವಾಬ್ದಾರಿಗಳನ್ನು ಛಾಯಾಳ ಕೈಗೆ ಒಪ್ಪಿಸಿ ತನ್ನ ಹೆತ್ತವರ ಸ್ಥಳಕ್ಕೆ ಹೋದಳು. ಅವಳು ಮನೆಗೆ ಹೋಗಿ ತನ್ನ ತಂದೆಗೆ ಸೂರ್ಯದೇವರ ತೇಜಸ್ಸನ್ನು ಸಹಿಸಲಾರೆ ಎಂದು ಹೇಳಿದಳು. ಆದ್ದರಿಂದ ಅವಳು ಬಂದಿದ್ದಾಳೆಂದು ತನ್ನ ಗಂಡನಿಗೆ ಹೇಳದೆ. ಇದನ್ನು ಕೇಳಿದ ಅವಳ ತಂದೆ ಅವಳನ್ನು ತುಂಬ ಗದರಿಸಿದನು ಮತ್ತು ಮಗಳು ಮನೆಗೆ ಮರಳಿದರೆ ಕರೆಯದೆಯೇ ಅವಳು ಮತ್ತು ಅವಳ ತಂದೆ ಇಬ್ಬರೂ ಶಾಪಗ್ರಸ್ತರಾಗುತ್ತಾರೆ ಎಂದು ಹೇಳಿದನು. ಅವನು ಅವಳನ್ನು ತಕ್ಷಣ ತನ್ನ ಮನೆಗೆ ಹಿಂತಿರುಗಲು ಹೇಳಿದನು. ನಂತರ ಸಾಧ್ಯ ತಾನು ಹಿಂತಿರುಗಿದರೆ ಛಾಯಾಳ ಕೈಗೆ ನೀಡಿದ್ದ ಜವಾಬ್ದಾರಿಗಳಿಗೆ ಏನಾಗುತ್ತದೆ ಎಂದು ಚಿಂತಿಸಲು ಪ್ರಾರಂಭಿಸಿದಳು. ಛಾಯಾ ಎಲ್ಲಿಗೆ ಹೋಗುತ್ತಾಳೆ ಮತ್ತು ಅವರ ರಹಸ್ಯವು ಬಹಿರಂಗಗೊಳ್ಳುತ್ತದೆ. ಆದ್ದರಿಂದ ಸಾಧ್ಯ ಉತ್ತರ ಕುರುಕ್ಷೇತ್ರದ ದಟ್ಟವಾದ ಕಾಡಿಗೆ ಹೋಗಿ ಅಲ್ಲಿ ವಿಶ್ರಾಂತಿ ಪಡೆದಳು. ತನ್ನ ಯೌವನ ಮತ್ತು ಸೌಂದರ್ಯದಿಂದಾಗಿ ಕಾಡಿನಲ್ಲಿ ತನ್ನ ಸುರಕ್ಷತೆಯ ಬಗ್ಗೆ ಅವಳು ಭಯಭೀತಳಾಗಿದ್ದಳು ಮತ್ತು ಯಾರೂ ತನ್ನನ್ನು ಗುರುತಿಸದಂತೆ ತನ್ನ ರೂಪವನ್ನು ಕುದುರೆಯ ರೂಪಕ್ಕೆ ಬದಲಾಯಿಸಿಕೊಂಡು ತನ್ನ ತಪಸ್ಸನ್ನು ಪ್ರಾರಂಭಿಸಿದಳು. ಬೇರೆಡೆ ಸೂರ್ಯ ಮತ್ತು ಛಾಯಾ ದೇವರುಗಳ ಒಕ್ಕೂಟವು 3 ಮಕ್ಕಳನ್ನು ಎತ್ತಿತು. ಸೂರ್ಯ ಮತ್ತು ಛಾಯಾ ದೇವರು ಪರಸ್ಪರ ಸಂತೋಷವಾಗಿದ್ದರು. ಸೂರ್ಯ ಎಂದಿಗೂ ಯಾವುದನ್ನೂ ಅನುಮಾನಿಸಲಿಲ್ಲ. ಛಾಯಾಳ ಮಕ್ಕಳು ಮನು, ಶನಿದೇವರು ಮತ್ತು ಪುತ್ರಿ ಭದ್ರಾ. 2ನೆಯ ಕಥೆಯ ಪ್ರಕಾರ ಶನಿದೇವರ ಸೃಷ್ಟಿಯು ಮಹರ್ಷಿ ಕಶ್ಯಪರು ಮಾಡಿದ ಮಹಾಯಜ್ಞದ ಫಲವಾಗಿತ್ತು. ಶನಿದೇವರು ಛಾಯಾಳ ಗರ್ಭದಲ್ಲಿದ್ದಾಗ ಶಿವಭಕ್ತಿ ಛಾಯಾಳು ಶಿವನ ತಪಸ್ಸಿನಲ್ಲಿ ಎಷ್ಟು ಮಗ್ನಳಾಗಿದ್ದಳು ಎಂದರೆ ಅವಳಿಗೆ ಆಹಾರದ ಬಗ್ಗೆಯೂ ಕಾಳಜಿ ಇರಲಿಲ್ಲ. ಅವಳು ತಪಸ್ಸಿನ ಸಮಯದಲ್ಲಿ ಎಷ್ಟು ತೀವ್ರವಾಗಿ ಪ್ರಾರ್ಥಿಸಿದಳು ಎಂದರೆ ಆ ಪ್ರಾರ್ಥನೆಗಳು ಅವಳ ಗರ್ಭದಲ್ಲಿರುವ ಮಗುವಿನ ಮೇಲೆ ಆಳವಾದ ಪ್ರಭಾವ ಬೀರಿದವು. ಉರಿಯುವ ಸೂರ್ಯನಲ್ಲಿ ಆಹಾರ ಮತ್ತು ನೆರಳು ಇಲ್ಲದೆ ಛಾಯಾಳ ಅಂತಹ ದೊಡ್ಡ ತಪಸ್ಸಿನ ಪರಿಣಾಮವಾಗಿ ಶನಿದೇವರ ಬಣ್ಣವು ಕಪ್ಪು ಬಣ್ಣಕ್ಕೆ ತಿರುಗಿತು. ಶನಿದೇವರು ಜನಿಸಿದಾಗ ಸೂರ್ಯನು ಅವನ ಕಪ್ಪು ಬಣ್ಣವನ್ನು ನೋಡಿ ಆಶ್ಚರ್ಯಚಕಿತನಾದನು. ಅವನು ಛಾಯಾಳನ್ನು ಅನುಮಾನಿಸಲು ಪ್ರಾರಂಭಿಸಿದನು. ಅವನು ಛಾಯಾಳನ್ನು ಇವನು ತನ್ನ ಮಗನಲ್ಲ ಎಂದು ಹೇಳುವ ಮೂಲಕ ಅವಮಾನಿಸಿದನು. ಹುಟ್ಟಿನಿಂದಲೇ ಶನಿದೇವರು ತನ್ನ ತಾಯಿಯ ತಪಸ್ಸಿನ ಮಹಾನ್ ಶಕ್ತಿಯನ್ನು ಪಡೆದಿದ್ದನು. ತನ್ನ ತಂದೆ ತನ್ನ ತಾಯಿಯನ್ನು ಅವಮಾನಿಸುತ್ತಿರುವುದನ್ನು ಅವನು ನೋಡಿದನು. ಅವನು ತನ್ನ ತಂದೆಯನ್ನು ಕ್ರೂರ ನೋಟದಿಂದ ನೋಡಿದನು. ಪರಿಣಾಮವಾಗಿ ಅವನ ತಂದೆಯ ದೇಹವು ಕಪ್ಪು ಬಣ್ಣದಲ್ಲಿ ಸುಟ್ಟು ಹೋಯಿತು. ಸೂರ್ಯನ ರಥದ ಕುದುರೆಗಳು ನಿಂತವು, ರಥವು ಚಲಿಸಲಿಲ್ಲ. ಚಿಂತೆಗೀಡಾದ ಸೂರ್ಯದೇವರು ಶಿವನನ್ನು ಕರೆದನು. ಶಿವದೇವರು ಸೂರ್ಯದೇವರಿಗೆ ಸಲಹೆ ನೀಡಿ ಏನಾಯಿತು ಎಂದು ಅವನಿಗೆ ವಿವರಿಸಿದನು. ಅಂದರೆ ಅವನ ಕಾರಣದಿಂದಾಗಿ ತಾಯಿ ಮತ್ತು ಮಗುವಿನ ಗೌರವವು ಕಳಂಕಿತವಾಗಿದೆ ಮತ್ತು ಅವಮಾನಿಸಲ್ಪಟ್ಟಿದೆ. ಸೂರ್ಯದೇವರು ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯಾಚಿಸಿದನು ಮತ್ತು ತನ್ನ ಹಿಂದಿನ ವೈಭವದ ನೋಟವನ್ನು ಮತ್ತು ತನ್ನ ರಥದ ಕುದುರೆಗಳ ಶಕ್ತಿಯನ್ನು ಮರಳಿ ಪಡೆದನು. ಅಂದಿನಿಂದ ಶನಿದೇವರು ತನ್ನ ತಂದೆ ಮತ್ತು ತಾಯಿಗೆ ಒಳ್ಳೆಯ ಮಗನಾದನು ಮತ್ತು ಶಿವನ ಕಟ್ಟ ಶಿಷ್ಯನಾದನು. ಶನಿ ಸಾಡೆ ಸಾತಿಗೆ ಶನಿ ಸಾಡೆ ಸತಿ, ಶನಿಚಾರಿ, ಮುಸಿಬಾತಿ, ಆಫತ್ ಇತ್ಯಾದಿ ಹಲವು ಹೆಸರುಗಳಿವೆ. ಜ್ಯೋತಿಷ್ಯ ವಿಜ್ಞಾನವು ಪ್ರಕೃತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತದೆ. ಜ್ಯೋತಿಷ್ಯವು ವೇದ ಜ್ಯೋತಿಷ್ಯ, ಕೈಗಾರಿಕಾ ಜ್ಯೋತಿಷ್ಯ, ವೈಯಕ್ತಿಕ ಜ್ಯೋತಿಷ್ಯ ಮುಂತಾದ ಹಲವು ಶಾಖೆಗಳನ್ನು ಹೊಂದಿದೆ. ಜ್ಯೋತಿಷ್ಯದ ಈ ಶಾಖೆಗಳಲ್ಲಿ ರಾಶಿಯ ಅಧ್ಯಯನ ಮತ್ತು ಗ್ರಹಗಳ ಪರಿಣಾಮವು ಪ್ರಮುಖ ಸ್ಥಾನವನ್ನು ಹೊಂದಿದೆ. ಜ್ಯೋತಿಷ್ಯ ವಿಜ್ಞಾನದಲ್ಲಿ ಜೀವನದ ಎಲ್ಲ ಅಂಶಗಳು ಒಂದು ಗುಂಪಿನಲ್ಲಿರುವ ಗ್ರಹಗಳ ಸಂಯೋಜನೆಯಿಂದ ಪ್ರಭಾವಿತವಾಗಿರುತ್ತದೆ. ಪ್ರತಿಯೊಂದು ಗ್ರಹಕ್ಕೂ ವಿಶೇಷ ಪಾತ್ರವಿದೆ. ಮನುಷ್ಯನ ಜೀವನದಲ್ಲಿ ಸಂತೋಷ ಮತ್ತು ದುಃಖವು ಅಡಗಿಕೊಂಡು ಆಡುತ್ತದೆ.
ಮೋಕ್ಷವನ್ನು ಪಡೆಯುವುದು ಮನುಷ್ಯನ ಜೀವನದ ಅಂತಿಮ ಗುರಿಯಾಗಿದೆ. ಅನೇಕ ಜ್ಯೋತಿಷ್ಯ ಗ್ರಂಥಗಳ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಶನಿ ಗ್ರಹಕ್ಕೆ ದುಃಖದ ಗ್ರಹದ ಸ್ಥಾನವನ್ನು ನೀಡಲಾಗಿದೆ. ಇದು ಸ್ವಲ್ಪ ಮಟ್ಟಿಗೆ ಮತ್ತು ಕೆಲವು ಅಂಶಗಳಲ್ಲಿ ಮಾತ್ರ ನಿಜವಾಗಿರಬಹುದು. ಶನಿದೇವರು ತನ್ನ ಜನನದ ನಂತರ ತನ್ನ ತಂದೆಯಾದ ಸೂರ್ಯದೇವರಿಗೆ ತನ್ನ ಸ್ವಭಾವದ ಒಂದು ನೋಟವನ್ನು ತೋರಿಸಿದನು ಎಂದು ಹೇಳಲಾಗಿದೆ. ಸದಾಚಾರ ಮತ್ತು ನ್ಯಾಯವನ್ನು ಸಂಕೇತಿಸುವ ಶನಿದೇವರು ಸಾಡೆಸಾತಿಯನ್ನು ಸೃಷ್ಟಿಸುತ್ತಾನೆ. ಸಾಡೆಸಾತಿಯು 7.5 ವರ್ಷಗಳ ಅವಧಿಯಾಗಿದೆ. ಶನಿಯು ಎಲ್ಲ 12 ಗ್ರಹಗಳನ್ನು ದಾಟಲು 30 ವರ್ಷಗಳನ್ನು ತೆಗೆದುಕೊಳ್ಳುತ್ತಾನೆ. ಅವನು ಒಂದು ರಾಶಿ ಅಥವಾ ಸೂರ್ಯ ರಾಶಿಯಲ್ಲಿ 2.5 ವರ್ಷಗಳ ಕಾಲ ಇರುತ್ತಾನೆ. ಗ್ರಹವು ಮನೆಯ ಅಧಿಪತಿಯ ಕಡೆಗೆ ದೃಷ್ಟಿ ನೆಟ್ಟಾಗ ಶುಭ ಫಲಗಳು ದೊರೆಯುತ್ತವೆ. ಗ್ರಹಗಳ ಮಾಲೆಯಲ್ಲಿ ಶನಿದೇವರನ್ನು ಛಾಯಾಮಾರ್ತಾಂಡ ಎಂದು ಕರೆಯಲಾಗುತ್ತದೆ. ಛಾಯಾಗ್ರಹ ಅಥವಾ ನಕ್ಷತ್ರವು ಒಂದು ಮನೆಯ ಮೂಲಕ ಹಾದು ಹೋದಾಗ ಆ ನಕ್ಷತ್ರದ ಹಿಂದಿನ ನಕ್ಷತ್ರವು ರಾಶಿ ಮತ್ತು ಮುಂದಿನ ನಕ್ಷತ್ರವು ರಾಶಿಯು ತೊಂದರೆಗೊಳಗಾಗುತ್ತದೆ. ಅದು ಛಾಯಾಗ್ರಹ. ಈ ನಂಬಿಕೆಯನ್ನು ಸಾಡೆಸಾತಿಯಲ್ಲಿ ಸ್ವೀಕರಿಸಲಾಗಿದೆ. ಶನಿಯು ಜನ್ಮಕುಂಡಲಿಯ 12ನೇ ಮನೆಯ ಮೂಲಕ 2ನೇ ಬಾರಿಗೆ ಹಾದು ಹೋದಾಗ ಅದನ್ನು ಸಾಡೆಸಾತಿ ಎಂದು ಕರೆಯಲಾಗುತ್ತದೆ. ಶನಿಯು ಒಂದು ಮನೆಯಲ್ಲಿ 2.5 ವರ್ಷಗಳ ಕಾಲ ಇರುತ್ತಾನೆ. ಈ ರೀತಿಯಾಗಿ 3 ಮನೆಗಳ ಮೂಲಕ ಶನಿ ದೇವರು ಸಂಚಾರವನ್ನು ಸಾಡೆಸಾತಿ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಈ 7.5 ವರ್ಷಗಳ ದುಃಖ ಮತ್ತು ದುರದೃಷ್ಟವನ್ನು ತರುತ್ತದೆ ಎಂದು ತಿಳಿದು ಬಂದಿದೆ. ಇದನ್ನು ಜನರು ಸಾಡೆಸಾತಿ ಎಂದು ಕರೆಯುತ್ತಾರೆ. ಸಾಡೆಸಾತಿಯಲ್ಲಿ ಬಹಳಷ್ಟು ದುಃಖ, ತೊಂದರೆ, ಭಯಾನಕ ಕಾಯಿಲೆ, ಅತಿಯಾದ ದುಃಖ, ಹಣದ ನಷ್ಟ, ಆರೋಪ, ಅವಮಾನ, ಅನಾರೋಗ್ಯ, ಸೆರೆವಾಸ ಇತ್ಯಾದಿಗಳನ್ನು ಅನುಭವಿಸಬೇಕಾಗುತ್ತದೆ. ವೇದ, ವಿಧಿ ಮತ್ತು ಮಂತ್ರಗಳು, ತಪಸ್ಸು ಇತ್ಯಾದಿಗಳ ಸಹಾಯವನ್ನು ತೆಗೆದುಕೊಳ್ಳುವ ಮೂಲಕ ಸಾಡೆಸಾತಿಯ ಭಯಾನಕ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸಾಡೆಸಾತಿ ಅಥವಾ ಶನಿದೇವನ 7.5 ವರ್ಷಗಳು ಮನುಷ್ಯನ ಸಾಮಾನ್ಯ ಜೀವನವನ್ನು ಬಹಳ ಸಂಕಷ್ಟಕ್ಕೆ ದೂಡುತ್ತವೆ. ಸಾಡೆಸಾತಿಯ ನೇರ ಪರಿಣಾಮವೆಂದರೆ ಸಾಮಾನ್ಯ ನಡೆಯುತ್ತಿರುವ ಕೆಲಸ ಸ್ಥಗಿತಗೊಳ್ಳುತ್ತದೆ, ವಿದ್ಯಾರ್ಥಿಗಳ ಅಧ್ಯಯನದ ಬಯಕೆ ದೂರವಾಗುತ್ತದೆ ಮತ್ತು ಉದ್ಯೋಗವನ್ನು ಹುಡುಕುತ್ತಿರುವ ಜನರು ಈ ಅನ್ವೇಷಣೆಯಲ್ಲಿ ಮುಂದುವರಿಯುತ್ತಾರೆ. ಶನಿಯ ಸಾಡೆಸಾತಿಯು ಅನೇಕ ಧೈರ್ಯಶಾಲಿ ಮತ್ತು ಬಲಿಷ್ಠ ರಾಜರನ್ನು ತೊಂದರೆಗೊಳಿಸಿತು, ಆದರೆ ಅವರು ಎಂದಿಗೂ ಸತ್ಯವನ್ನು ಬಿಟ್ಟುಕೊಡಲಿಲ್ಲ. ಸಾಡೆಸಾತಿ ಅವರಿಗೆ ತುಂಬ ತೊಂದರೆ ನೀಡಿತು, ಆದರೆ ಅದು ಅವರನ್ನು ನಾಶ ಮಾಡಬಲ್ಲದು. ರಾಜ ಹರಿಶ್ಚಂದ್ರನು ಕೊನೆಯವರೆಗೂ ಸತ್ಯವನ್ನು ತ್ಯಜಿಸಲಿಲ್ಲ. ಆಗ ಮಾತ್ರ ಶನಿದೇವರು ಸಂತೋಷಪಟ್ಟರು. ಅವರನ್ನು ಸಿಂಹಾಸನಕ್ಕೆ ಪುನಃ ಸ್ಥಾಪಿಸಿದರು ಮತ್ತು ಅವರಿಗೆ ಸಂತತಿ, ಸಂಪತ್ತು ಮತ್ತು ಅವರನ್ನು ಮತ್ತೆ ಶುದ್ಧರನ್ನಾಗಿ ಮಾಡಿದರು. ಅವರು ಅವರಿಗೆ ತಪಸ್ಸು ಮಾಡಲು ಶಕ್ತಿಯನ್ನು ನೀಡಿದರು. ಸಾಡೆಸಾತಿಯಿಂದ ಬಾಧಿತರಾದಾಗ ದೋಣಿ ನಡೆಸುವವನಂತೆ ಪ್ರಾರ್ಥನೆಯನ್ನು ಬಳಸಿಕೊಳ್ಳಬೇಕು ಮತ್ತು ಕೆಟ್ಟ ಕಾಲದ ನದಿಯನ್ನು ದಾಟಬೇಕು. ಸುಳ್ಳು, ಕಳ್ಳತನ, ದರೋಡೆ, ದುರ್ಗುಣಗಳು, ಕೆಟ್ಟ ಅಭ್ಯಾಸಗಳು ಇತ್ಯಾದಿಗಳನ್ನು ಆಶ್ರಯಿಸಬೇಕು. ಸಾಡೆಸಾತಿಯಲ್ಲಿ ಶನಿದೇವರ ಪಾತ್ರವಿಲ್ಲ ಎಂಬುದನ್ನು ನೆನಪಿನಲ್ಲಿಡಬೇಕು. ಅವನು ತಮ್ಮ ಹಿಂದಿನ ಜನ್ಮಗಳ ಪಾಪಗಳನ್ನು ಶುದ್ಧೀಕರಿಸುತ್ತಾನೆ ಮತ್ತು ಈಶ್ವರನ ದೈವತ್ವಕ್ಕೆ ನಮ್ಮನ್ನು ಹತ್ತಿರ ತರುತ್ತಾನೆ. ಸಾಡೆಸಾತಿಯ ಸಮಯದಲ್ಲಿ ನಾವು ನಮ್ಮ ಸ್ವಂತ ಪ್ರಾರ್ಥನೆಗಳು, ತಪಸ್ಸು ಮತ್ತು ಮಂತ್ರಗಳ ಸಹಾಯವನ್ನು ಪಡೆದು ಸತ್ಯವನ್ನು ಹಿಡಿದಿದ್ದರೆ ಅದು ಯೋಗ್ಯವಾಗಿರುತ್ತದೆ. ಸಾಡೆಸಾತಿ ಇರುವ ವ್ಯಕ್ತಿಯು 7.5 ವರ್ಷಗಳಲ್ಲಿ 23,000 ಬಾರಿ ಶನಿ ಮಹಾಮಂತ್ರವನ್ನು ಪಠಿಸಬೇಕು. ಶನಿ ಮಹಾಮಂತ್ರದ ಪಠಣವು 23 ದಿನಗಳಲ್ಲಿ ಮುಗಿಯಬೇಕು. ಹೀಗಾಗಿ ಶನಿ ಮಹಾಮಂತ್ರವನ್ನು ದಿನಕ್ಕೆ 10 ಬಾರಿ ಮಾಲಾ ಪಠಿಸುವ ಮೂಲಕ ಅದು 23 ದಿನಗಳಲ್ಲಿ ಮುಗಿಯುತ್ತದೆ. ವ್ಯಕ್ತಿಯು ಚಿಕ್ಕವನಾಗಿದ್ದರೆ ಅವನ ಪೋಷಕರು ಅವನಿಗೆ ಅದನ್ನು ಮಾಡಬಹುದು. ಈ ಪ್ರಾರ್ಥನೆ ನಡೆಯುತ್ತಿರುವಾಗ ವ್ಯಕ್ತಿಯು ಸರಳವಾದ ಆಹಾರ
ಆಹಾರವನ್ನು ಸೇವಿಸಬೇಕು. ಅವನು ನೆಲದ ಮೇಲೆ ಹಾಸಿಗೆಯ ಮೇಲೆ ಮಲಗಬೇಕು ಮತ್ತು ಬ್ರಹ್ಮಚಾರಿಯ ಜೀವನವನ್ನು ನಡೆಸಬೇಕು. ಶನಿ ಮಹಾಮಂತ್ರದ ಪಠಣವನ್ನು ಒಂದೇ ಸ್ಥಳದಲ್ಲಿ ಒಂದೇ ಬಾರಿಗೆ ಮಾಡಬೇಕು ಎಂಬುದನ್ನು ನೆನಪಿನಲ್ಲಿಡಬೇಕು. ಶಾಂತಿ ಮಾಡಲು ಬಯಸುವವರು ಅದನ್ನು ಎಲ್ಲ ಶನಿಚಾರಿ ಅಮಾವಾಸ್ಯದಲ್ಲಿ ಮಾಡಬೇಕು. ಅರ್ಧ ಮೀಟರ್ ಕಪ್ಪು ಬಟ್ಟೆಯ ಮೇಲೆ ಪಾಂಡ್ರಾಯ ಯಂತ್ರವನ್ನು ತೆಗೆದುಕೊಂಡು ಹನುಮಂತನ ಸಿಂಧೂರ ಮತ್ತು ಎಣ್ಣೆಯನ್ನು ಬೆರೆಸಿ ಯಂತ್ರವನ್ನು ರಚಿಸಬೇಕು. ನೀರಿಲ್ಲದ ತೆಂಗಿನಕಾಯನ್ನು ಕಟ್ಟಿ ಅದರೊಂದಿಗೆ ದೇಹದ ಉದ್ದವನ್ನು 7 ಬಾರಿ ಪತ್ತೆ ಹಚ್ಚುವ ಮೂಲಕ ಅದನ್ನು ಹರಿಯುವ ನೀರಿಗೆ ಒಪ್ಪಿಸಬೇಕು. ನೀವು ಪಠಿಸಬೇಕಾದ ಶನಿದೇವನ ಮಹಾಮಂತ್ರ ಈ ರೀತಿ ಇದೆ. ಓಂ ನೀಲಾಂಜನಾಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಮಾನಮಾಮಿ ಶನೈಶ್ಚರಂ. 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 ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.